ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ತೆಂಗಿನಕಾಯಿ ಪಾಯಸ ಅಂದರೆ ತೆಂಗಿನ ತುರಿಯಿಂದ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ರುಚಿಯಾಗಿರುತ್ತೆ, ಬಹಳ ಬೇಗ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ. 1 ಕಪ್ ಅಷ್ಟು ಹಸಿಕಾಯಿ ತುರಿ, 1/4 ಕಪ್ ಅಷ್ಟು ಸಕ್ಕರೆ, ಅರ್ಧ ಕಪ್ ಮಿಲ್ಕ್ ಪೌಡರ್, 1/4 ಕಪ್ ಅಷ್ಟು ಮಿಲ್ಕ್ ಮೇಡ್, 3 ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್, ಗೋಡಂಬಿ ಹಾಗೂ ಬಾದಾಮಿ ಸಣ್ಣ ಚೂರು ಮಾಡ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ 1 ಟೀ ಸ್ಪೂನ್, ಕೇಸರಿ ಎಲೆಗಳು, 3/4 ಲೀಟರ್ ಅಷ್ಟು ಹಾಲು. ಒಂದು ದಪ್ಪ ತಳ ಇರುವ ಪಾತ್ರೆಗೆ ಸುಮಾರು 3/4 ಲೀಟರ್ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಫುಲ್ ಕ್ರೀಮ್ ಮಿಲ್ಕ್ ಬಳಸಿದ್ರೆ ರುಚಿ ಚೆನ್ನಾಗಿರುತ್ತೆ, ಇಲ್ಲದೇ ಇದ್ರೆ ತೊಂದರೆ ಇಲ್ಲ. ತೆಂಗಿನ ತುರಿನೂ ಅಷ್ಟೇ, ಆಗ ಫ್ರೆಶ್ ಆಗಿ ಒಡೆದು ತುರ್ಕೊಂಡಿರುವ ಕಾಯಿ ತುರಿನ ಸೇರಿಸ್ಕೊಳ್ಳಿ. ಒಣಕೊಬ್ಬರಿ ತುರಿನ ಯಾವುದೇ ಕಾರಣಕ್ಕೂ ಬಳಸಕ್ಕೆ ಹೋಗಬೇಡಿ. ಹಿಂದಿನ ದಿವಸ ಒಡೆದಿಟ್ಕೊಂಡಿರುವ ಕಾಯಿ ತುರಿನೂ ಬಳಸಕ್ಕೆ ಹೋಗಬೇಡಿ. ನಿಧಾನಕ್ಕೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕಾಯಿ ತುರಿನ ಹಾಲಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಪ್ರೆಷರ್ ಕುಕ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದೇ ರೀತಿ ಕಾಯಿ ತುರಿನ ಕೂಡ ರುಬ್ಕೊಳಕ್ಕೆ ಹೋಗ್ಬಾರ್ದು. ಕಾಯಿ ತುರಿ ಪಾಯಸ ತಿನ್ನುವಾಗ ಸಿಗಬೇಕು. ಸುಮಾರು 8ರಿಂದ 10 ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕು. ಈ ರೀತಿ ಒಂದು 80% ಅಷ್ಟು ಬೆಂದಾಗ ಸಕ್ಕರೆನ ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಮಿಲ್ಕ್ ಮೇಡ್ ಕೂಡ ಬಳಸೋದ್ರಿಂದ ಸಕ್ಕರೆ ಪ್ರಮಾಣ 1/4 ಕಪ್ ಅಷ್ಟು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹಾಲಿನ ಪುಡಿ ಮಿಲ್ಕ್ ಪೌಡರನ್ನು ಸೇರಿಸ್ಕೊಳ್ತಿದ್ದೀನಿ. ಸುಮಾರು ಅರ್ಧ ಕಪ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಗಂಟಿಲ್ದೇ ಇರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಬಾದಾಮ್ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ MTR ಬಾದಾಮ್ ಪೌಡರ್ನ ಬಳಸಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಯಾವುದೇ ಪಾಯಸಕ್ಕಾದರೂ ಇದು ಸೇರಿಸ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಗೂ 1/4 ಕಪ್ ಅಷ್ಟು ಮಿಲ್ಕ್ ಮೇಡ್. ಸಕ್ಕರೆ ಬೇಡ ಅಂತಂದ್ರೆ ಬರೀ ಮಿಲ್ಕ್ ಮೇಡೇ ಬಳಸ್ಕೋಬಹುದು. ಇಲ್ಲ ಅಂತಂದ್ರೆ ಮಿಲ್ಕ್ ಮೇಡ್ ಬೇಡ ಅಂದ್ರೆ ಸಕ್ಕರೆ ಪ್ರಮಾಣ ಜಾಸ್ತಿ ಮಾಡ್ಕೋಬಹುದು. ನಾನು ಎರಡನ್ನೂ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಕಡೆಯಲ್ಲಿ ಗೋಡಂಬಿ ಹಾಗೂ ಬಾದಾಮಿ ಚೂರುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಆಗಲಿ ಬಾದಾಮಿ ಆಗಲಿ ಹುರ್ಕೊಳ್ಳೋದು ಆ ರೀತಿ ಮಾಡ್ತಾ ಇಲ್ಲ. ಇಲ್ಲಿ ತುಪ್ಪನೇ ನಾನು ಬಳಸಿಲ್ಲ. ಇದು ವಿಭಿನ್ನ ರೀತಿಯಲ್ಲಿ ಮಾಡುವಂಥ ಪಾಯಸ. ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಸುಮಾರು ಒಂದು 2-3 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಈ ಪಾಯಸನ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ ನಂತರ ಸೇವಿಸಿದ್ರೆ ಬಹಳ ರುಚಿಯಾಗಿರುತ್ತೆ. ಕಡೆಯದಾಗಿ ಕೇಸರಿ ಎಲೆಗಳನ್ನು ಸೇರಿಸಿದ್ರೆ ರುಚಿಯಾದ ತೆಂಗಿನ ತುರಿ ಪಾಯಸ ರೆಡಿ. ನೀವು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸ್ತೀರಾ ಅಲ್ವಾ? ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.